ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವ್ರು ಏನು ಹೇಳ್ತಾರೆ ಅದನ್ನು ದೇಶ ನಂಬೋದಿಲ್ಲ ಅನ್ನೋದು ನಿಮಗೂ ಎಲ್ಲ ಗೊತ್ತಿದೆ. ರಾಹುಲ್ ಗಾಂಧಿಯವರಿಗೆ ಸುಂಕ ಅಂದರೆ ಏನು ಗೊತ್ತಿಲ್ಲ, ನೀತಿ ಅಂದರೆ ಏನು ಗೊತ್ತಿಲ್ಲ. ಯಾರೋ ಏನೋ ಹೇಳಿರ್ತಾರೆ, ಅದನ್ನು ಓದ್ತಾರೆ ಅವರು. ಅವ್ರ ಭಾಷಣಗಳನ್ನು ನಾನು ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಬೇಗ ಎದ್ದೆ, ಇನ್ನೂ ರಾತ್ರಿ ಇತ್ತು ಅಂತ ಹಿಂಗೆಲ್ಲ ಏನು ಮಾತಾಡೋದು ಅವ್ರದ್ದು ನೇಚರ್, ಅವ್ರದ್ದೆಲ್ಲ ಇದು ನೋಡಿರಿ ನೀವು. ಯಾವುದೇ ಗಂಭೀರತೆ ಇಲ್ಲ ಅಂತ ಒಬ್ಬ ಪಾರ್ಟ್ ಟೈಮ್ ರಾಜಕಾರಣಿ ಅವರು. ಹಾಗಾಗಿ ಅವರಿಂದ ಭಾಳ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಇವತ್ತು ನಮ್ಮ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗದಲ್ಲಿ ಇರ್ಬೋದು, ಏಪ್ರಿಲ್ ಮೇ ಜೂನ್ದಲ್ಲಿ ಹೈಯೆಸ್ಟ್ ಮೊಬೈಲು ಅಮೇರಿಕಕ್ಕೆ ಹೋಗ್ಯದ ಭಾರತದಿಂದ. ಜಗತ್ತಿನ 25-30% ಮಾರ್ಕೆಟ್ ಶೇರು ಇವತ್ತು ಇಂಡಿಯಾದದ. 10 ವರ್ಷದಿಂದ ನಿಮ್ಮೆಲ್ಲ ಕೈಯಾಗೇನು ಮೊಬೈಲ್ ಇದಾವಲ್ಲ, ಈಗ ಈ ಮೊಬೈಲ್ ಮೂಲಕ ನೀವು ಕಳಿಸ್ತಾ ಇದ್ದೀರಿ. ಅದು ಸ್ಯಾಮ್ಸಂಗ್ ಇರ್ಬೋದು, ಮೀನ್ಸ್ ಅದು ಆ್ಯಂಡ್ರಾಯ್ಡ್ ಇರ್ಬೋದು ಅಥವಾ ಐಫೋನ್ ಇರ್ಬೋದು. ಇವೆಲ್ಲ ವಿದೇಶದಿಂದನೇ ಬರ್ತಿದೆ. ಈಗ 100% ದೇಶದಾಗ ಆಗ್ತಾಯಿದ್ದಾವೆ. ಮತ್ತು ಯಾವುದೇ ಕಾರಣಕ್ಕೆ ಯಾವುದೇ ದೇಶದ ಮುಂದೆ ಭಾರತ ಎಂದೂ ತಲೆಬಾಗಿಲ್ಲ. ರಾಹುಲ್ ಗಾಂಧಿಯವರು ಬೇಜವಾಬ್ದಾರಿತೆ ಹೇಳಿಕೆ ಕೊಡ್ತಾರೆ ಮತ್ತು ಅವ್ರಿಗೆ ಅಂತಾರಾಷ್ಟ್ರೀಯ ರಿಲೇಷನ್ ಬಗ್ಗೆ ಏನೂ ಗೊತ್ತಿಲ್ಲ, ಮನಸ್ಸಿಗೆ ಬಂದಂದು ಮಾತಾಡ್ತಾರೆ. ಹೀಗಾಗಿ ಅವ್ರ ಬಗ್ಗೆ ಏನು ಗಂಭೀರತೆಯಿಂದ ಯಾರೂ ತೊಗೊಳ್ಳೋದಿಲ್ಲ ಅವರು. ಕೇಂದ್ರ ಸರ್ಕಾರದಿಂದ ನೋಡ್ರಿ, ಇದ್ರಾಗ ರಾಜ್ಯ ಎಲ್ಲಿ ಅಂತಾರಾಜ್ಯ ನದಿ ವಿವಾದಗಳಿದ್ದಾವಲ್ಲ, ರಾಜ್ಯ ಸರ್ಕಾರಗಳು ಒಪ್ಪದೇ ಇರುವುದೇ, ಸಂಬಂಧಿತ ರಾಜ್ಯಗಳು ಒಪ್ಪದೇ ಇರುವುದೇ ಯಾವಾಗಲೂ ಸಮಸ್ಯೆ. ಹಾಗಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಯಾಕಂದರೆ ಇವರು ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ರಾಜ್ಯ ವಿರೋಧ ಮಾಡ್ತದೆ. ಈಗಾದರೂ ಇರೋದು ರಾಜ್ಯ ಸರ್ಕಾರಗಳು. ಕಾವೇರಿ ಇಷ್ಟು ದಿವಸದಿಂದ ಯಾಕೆ ಮೇಕೆದಾಟುನ ಪಾರ್ಟ್ ಆಫ್ ಇಟ್ಟಿದ್ರು ಸಹಿತ ಓವರಾಲ್ ಕಾವೇರಿ ಇಶ್ಯೂ, ಓವರಾಲ್ ಕೃಷ್ಣ ಇಶ್ಯೂ ಯಾಕೆ ಸಾಲ್ವ್ ಆಗೋದಿಲ್ಲ? ಸಾಲ್ವ್ ಆಗದೇ ಇರಲಿಕ್ಕೆ ಏಕೈಕ ಕಾರಣ ಆ ರಾಜ್ಯಗಳಲ್ಲಿರುವಂಥ ಒಂದು ಸರ್ಕಾರಗಳು ಆಯಾ ಸಂದರ್ಭದಲ್ಲಿ ಯಾವುದೇ ಪಾರ್ಟಿ ಇದ್ದರೂ ಸಹಿತ ಅವರು ವಿರೋಧ ಮಾಡ್ಕೊತ ಬಂದಾವ. ಇಲ್ಲಿ DMK ಸರ್ಕಾರ ಅದ. ಮತ್ತು ಈ ಮೇಕೆದಾಟು ವಿಷಯ ಏನದಲ್ಲ, ಈ ಮೇಕೆದಾಟುದಿಂದ ತಮಿಳ್ನಾಡಿಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವೇನು ನೀರು ಸ್ಟೋರ್ ಮಾಡ್ತೀವಿ ಮೇಕೆದಾಟದಲ್ಲಿ, ಆ ನೀರು ಪುನಃ ನಾವು ಅವ್ರಿಗೆ ಬಿಡ್ತೀವಿ. ಅದು ವಿದ್ಯುತ್ ಉತ್ಪಾದನೆ ಮಾಡಲಿ, ನಾವು ಅದನ್ನು ಇರಿಗೇಷನ್ಗೆ ಉಪಯೋಗ ಮಾಡೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಹೇಳಿದ್ದೇವೆ. ಆದರೂ ಕೂಡ ಮಾಡ್ತಾಯಿರಿ. ಇವ್ರು ಇಂಡಿಗೇಟ್ ಬಂದಾಗ ಬಂದರೆ ಕಾಂಗ್ರೆಸ್ ಪಾರ್ಟಿಯವರ ಮಂತ್ರಿ ಇದ್ದಾರಲ್ಲ ಆ DMK ಸರ್ಕಾರದಾಗ. ಹಾಗಾಗಿ ಅವರು ಈ ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಯಾವುದೇ ಗೊಂದಲ ಇಲ್ಲ. ಸೂಕ್ತ ಸಮಯದಲ್ಲಿ ನಮ್ಮ ಪಕ್ಷದ ಯಾಕಂದ್ರೆ ಇಡೀ ದೇಶದಲ್ಲಿರುವಂಥ 30 ರಾಜ್ಯಗಳಲ್ಲೂ ಸಹಿತ ಎಲ್ಲರ ಜೊತೆಗೆ ಮಾತುಕತೆಯನ್ನು ಮಾಡಿ ಯಾಕಂದರೆ ಈಗ ಇದೇನಿದೆಲ್ಲ ನಾ ಹಿಂಗೆ ಹೇಳಿದ ತಕ್ಷಣ ಮೊನ್ನೆ ಯಾವುದೋ ಒಂದು TV ಒಳಗೆ ನೀವು ಹಾಕಿದರೆ ಹೊಸ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ ಅಂತ. ನಾ ಹಂಗೆ ಹೇಳ್ತಾ ಇಲ್ಲ. ನಾ ಹೇಳೋದು ಇಡೀ ದೇಶದೊಳಗೆ ಈಗೇನು ನಮ್ಮದು ಮೆಂಬರ್ಶಿಪ್ ಅಭಿಯಾನ ಆಯಿತು ಅಂದ್ರೆ ಇದನ್ನು ನಾವು ಸಂಘಟನಾ ಪರ್ವ ಅಂತ ಕರಿತೀವಿ. ಈ ಮೆಂಬರ್ಶಿಪ್ ಆದ ನಂತರ ಬೂತ್ ಲೆವೆಲ್ದಿಂದ ಮೆಂಬರ್ಶಿಪ್ ಶುರು ಮಾಡಿ, ಆ ಬೂತ್ ಲೆವೆಲ್ದಿಂದ ನಾವು ಮಂಡಲ್ ಲೆವೆಲಿಗೆ ಬಂದು, ಮಂಡಲ್ ಲೆವೆಲ್ದಿಂದ ಜಿಲ್ಲಾದಿಂದ ರಾಜ್ಯದಿಂದ ದೇಶದ ಅಧ್ಯಕ್ಷರನ್ನು ಆರಿಸ್ಬೇಕು. ಇದು ಸಿಸ್ಟಮ್. ಇದು ಅಲ್ಲೆಲ್ಲೇ ಈ ವೋಟರ್ಸು ಕ್ರಿಯೇಟ್ ಹೋಗ್ತಾರೆ. ಹೆಂಗೆ ನೀವು ಬೂತದಲ್ಲಿ ಬಂದಂಥವರು ಅವರು ಬೂತ್ ಅಧ್ಯಕ್ಷನ ಆರಿಸ್ತಾರೆ. ಅದರೊಳಗಿನ ಬೂತ್ ಅಧ್ಯಕ್ಷರು ಮತ್ತು ಆ್ಯಕ್ಟಿವ್ ಸದಸ್ಯರು ಸೇರಿ ಮಂಡಲ ಅಧ್ಯಕ್ಷರನ್ನ ಆರಿಸ್ತಾರೆ. ಹಿಂಗೆ ಅದಕ್ಕೊಂದು ಇಲೆಕ್ಟ್ರಲ್ ಕಾಲೇಜು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಆ ಇಲೆಕ್ಟ್ರಲ್ ಕಾಲೇಜು ಎಲ್ಲ ರಾಜ್ಯಗಳಲ್ಲಿ ಆದ ನಂತರ ಅಲ್ಲಿನ ರಾಜ್ಯದ ಪ್ರಮುಖರ ಜೊತೆಗೆ ಮಾತಾಡಿ ಅವರು 2 ವರ್ಷದಿಂದ ನಾಮಿನೇಟ್ ಆಗಿರಲಿ, ಯಾವುದೇ ರಾಜ್ಯದಲ್ಲಿ 1 ವರ್ಷದಿಂದ ನಾಮಿನೇಟ್ ಆಗಿರಲಿ, 6 ತಿಂಗಳ ಹಿಂದೆ ನಾಮಿನೇಟ್ ಆಗಿದ್ದಿರಲಿ, ಲೋಕಸಭಾ ಚುನಾವಣೆ ಟೈಮ್ದಲ್ಲಿ ಕೆಲವು ಅಧ್ಯಕ್ಷರು ಅವ್ರನ್ನೆಲ್ಲರನ್ನೂ ಸಹಿತ ಮತ್ತೊಮ್ಮೆ ಪುನರಾಯ್ಕೆಯ ಪ್ರೊಸೆಸ್ಸು ಇದು ಆಗಲೇಬೇಕು. ಯಾಕಂದರೆ ಅವತ್ತು ಆದಂಥ ಅಧ್ಯಕ್ಷರು ನಾಮಿನೇಟೆಡ್ ಅಧ್ಯಕ್ಷರು. ಇವತ್ತು ಆಗುವಂಥ ಅವರು 3 ವರ್ಷಗಳ ಕಾಲ ಇಲೆಕ್ಟೆಡ್ ಅಧ್ಯಕ್ಷರು. ಹಾಗಾಗಿ ಈ ಪ್ರೊಸೆಸ್ ಎಲ್ಲ ಕಡೆ ನಡೀತದೆ, ಯಾವ ಗೊಂದಲವೂ ಇಲ್ಲ.